ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕ್ರಿಕೆಟ್ ಅಂಗಳದ ಕುಂಫು ಪಾಂಡ್ಯ ಬಗ್ಗೆ ಒಂದು ಶಾಕಿಂಗ್ ವಿಷಯವನ್ನ ಚರ್ಚೆ ಮಾಡೋಣ. ಭಾರತ T20 ವರ್ಲ್ಡ್ ಕಪ್ ಗೆದ್ದ ಖುಷಿಯಲ್ಲಿದ್ರೆ ಈತ ಹಾರ್ದಿಕ್ ಪಾಂಡ್ಯಗೆ ಮಾತ್ರ ದೊಡ್ಡ ಸಂಕಷ್ಟ ಎದುರಾಗಿದೆ. ನ್ಯಾಷನಲ್ ಫ್ಲಾಗ್ಗೆ ಅವಮಾನ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಈಗ ಈ ಆಲ್ರೌಂಡರ್ ಮೇಲೆ ಕೇಳಿ ಬರ್ತಾ ಇದೆ. ಅಹಮದಾಬಾದ್ ಸ್ಟೇಡಿಯಂನಲ್ಲಿ ನಡೆದ ಸೆಲೆಬ್ರೇಷನ್ ಟೈಮ್ ನಲ್ಲಿ ಹಾರ್ದಿಕ್ ನಡೆದುಕೊಂಡ ರೀತಿ ಈಗ ಕೋರ್ಟ್ ಮೆಟ್ಲೇರಿದೆ. ಈ ಒಂದು ಸಣ್ಣ ಮಿಸ್ಟೇಕ್ ನಿಂದ ಹಾರ್ದಿಕ್ ಪಾಂಡ್ಯಗೆ ಬರೋಬ್ಬರಿ 3 ವರ್ಷ ಜೈಲು ಶಿಕ್ಷೆ ಆಗುತ್ತಾ ಅನ್ನೋ ಭಯ ಶುರುವಾಗಿದೆ. ನಮ್ಮ ದೇಶದ ಹೆಮ್ಮೆಯ ತ್ರಿವರ್ಣ ಧ್ವಜವನ್ನ ಹಾರ್ದಿಕ್ ಹೇಗೆ ಬಳಸಿದ್ರು ಅನ್ನೋದು ಇಲ್ಲಿ ಮೇನ್ ಪಾಯಿಂಟ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ವಿಡಿಯೋಗಳಲ್ಲಿ ಹಾರ್ದಿಕ್ ಪಾಂಡ್ಯ ಧ್ವಜವನ್ನ ಬೆನ್ನಿಗೆ ಕಟ್ಟಿಕೊಂಡು ಡ್ಯಾನ್ಸ್ ಮಾಡ್ತಾರೆ. ಈ ವಿಷಯದ ಬಗ್ಗೆ ಒಬ್ಬ ಲಾಯರ್ ಸುಮ್ಮನೆ ಕೂರದೆ ಪೊಲೀಸ್ ಸ್ಟೇಷನ್ ಮೆಟ್ಲೇರಿ FIR ಅನ್ನ ದಾಖಲಿಸಿದ್ದಾರೆ. ಕ್ರಿಕೆಟ್ ಫ್ಯಾನ್ಸ್ ಮಧ್ಯೆ ಈಗ ಇದೊಂದು ಬಿಗ್ ಡಿಬೇಟ್ ಕ್ರಿಯೇಟ್ ಮಾಡಿದೆ. ಹಾರ್ದಿಕ್ ಮಾಡಿದ್ದು ತಪ್ಪಾ ಅಥವಾ ಸರಿನಾ? ಒಂದೆಡೆ ಗೆಲುವಿನ ಸಂಭ್ರಮ, ಇನ್ನೊಂದೆಡೆ ಕಾನೂನಿನ ಕುಣಿಕೆ. ಹಾರ್ದಿಕ್ ಭವಿಷ್ಯ ಈಗ ಏನು ಅನ್ನೋದೇ ಎಲ್ಲರ ಪ್ರಶ್ನೆ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಕೇಸ್ ಹಿಂದಿರೋ ಕಂಪ್ಲೀಟ್ ಸ್ಟೋರಿ ಮತ್ತೆ ಕಾನೂನು ಏನು ಹೇಳುತ್ತೆ ಅಂತ ನೋಡೋಣ. ಅಷ್ಟಕ್ಕೂ ಹಾರ್ದಿಕ್ ಪಾಂಡ್ಯ ಮೇಲೆ ಕೇಸ್ ಹಾಕಿದ್ದು ಯಾರು ಮತ್ತೆ ಎಲ್ಲಿ? ನ್ಯಾಷನಲ್ ಫ್ಲಾಗ್ ಬಗ್ಗೆ ನಮ್ಮ ದೇಶದ ರೂಲ್ಸ್ ಏನು? ಹಾರ್ದಿಕ್ ಪಾಂಡ್ಯಗೆ ಶಿಕ್ಷೆ ಆಗೋ ಚಾನ್ಸಸ್ ಎಷ್ಟಿದೆ? ಮತ್ತೆ ವರ್ಲ್ಡ್ ಕಪ್ ಸರಣಿಯಲ್ಲಿ ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈ ಕಂಪ್ಲೇಂಟ್ ಕೊಟ್ಟಿರೋದು ಪುಣೆ ಮೂಲದ ವಾಜಿದ್ ಖಾನ್ ಬಿದ್ಕರ್ ಅನ್ನೋ ಒಬ್ಬ ಅಡ್ವೊಕೇಟ್. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ವಿಕ್ಟರಿ ಸೆಲೆಬ್ರೇಷನ್ ನೋಡಿ ಇವರಿಗೆ ತುಂಬಾನೇ ಬೇಸರವಾಗಿದೆ ಅನ್ಸುತ್ತೆ. ಅದಕ್ಕೆ ಇವರು ಬೆಂಗಳೂರಿನ ಶಿವಾಜಿನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಹಾರ್ದಿಕ್ ಪಾಂಡ್ಯ ವಿರುದ್ಧ ಒಂದು ಅರ್ಜಿ ಸಲ್ಲಿಸಿದ್ದಾರೆ. ಅಂದ ಹಾಗೆ ಪೊಲೀಸರು ಮೊದಲು ಇದು ಅಹಮದಾಬಾದ್ ನಲ್ಲಿ ನಡೆದ ಘಟನೆ, ಇಲ್ಲಿ ಯಾಕೆ ಕೇಸ್ ಕೊಡ್ತೀರಾ ಅಂತ ಕೇಳಿದಂತೆ. ಆದ್ರೆ ಈ ಲಾಯರ್ ಮಾತ್ರ ಬಿಡದೆ ರಾಷ್ಟ್ರಧ್ವಜ ಅನ್ನೋದು ಇಡೀ ದೇಶದ ಸಂಕೇತ, ಇದರ ಅವಮಾನ ಎಲ್ಲಿ ಬೇಕಿದ್ರು ಕೇಸ್ ಮಾಡಬಹುದು ಅಂತ ವಾದಿಸಿದ್ದಾರೆ. ಕೊನೆಗೆ ಪೊಲೀಸರು ದೂರನ್ನ ಸ್ವೀಕರಿಸಿದ್ದಾರೆ. ಆದ್ರೆ ಇನ್ನೂ FIR ದಾಖಲಿಸಿಲ್ಲ. ಜಸ್ಟ್ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ತಿದ್ದಾರೆ ಅಷ್ಟೇ. ಹಾರ್ದಿಕ್ ಪಾಂಡ್ಯ ತ್ರಿವರ್ಣ ಧ್ವಜವನ್ನ ಹೊದ್ದುಕೊಂಡು ಮೈದಾನದಲ್ಲಿ ಕುಣಿದಿದ್ದು ಮತ್ತೆ ಕೆಳಗೆ ಮಲಗಿದ್ದು ಕಾನೂನು ಬಾಹಿರ ಅನ್ನೋದು ಇವರ ವಾದ. ಈ ಕಂಪ್ಲೇಂಟ್ ಕಾಪಿ ಈಗ ಇಂಟರ್ನೆಟ್ ನಲ್ಲಿ ಸಖತ್ ವೈರಲ್ ಆಗ್ತಿದೆ. ಮತ್ತೆ ಹಾರ್ದಿಕ್ಗೆ ಟೆನ್ಷನ್ ಶುರುವಾಗಿದೆ. ನಮ್ಮ ಇಂಡಿಯನ್ ಕಾನೂನಿನ ಪ್ರಕಾರ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡೋದು ಪ್ರತಿಯೊಬ್ಬ ನಾಗರಿಕನ ಮೊದಲ ಕರ್ತವ್ಯ. ಅದನ್ನೇ ಇವರು ಇಲ್ಲಿ ಕ್ವಶನ್ ಮಾಡ್ತಿದ್ದಾರೆ. ಈ ಕೇಸಲ್ಲಿ ಪೊಲೀಸರು ಮುಂದೆ ಯಾವ ರೀತಿ ಆಕ್ಷನ್ ತಗೊಳ್ತಾರೆ ಅನ್ನೋದನ್ನ ನೋಡ್ಬೇಕು. ಸ್ನೇಹಿತರೆ, ನಮ್ಮಲ್ಲಿ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಹಾನರ್ ಆಕ್ಟ್ 1971 ಅನ್ನೋ ಒಂದು ಸ್ಟ್ರಿಕ್ಟ್ ಕಾನೂನು ಇದೆ. ಈ ಆಕ್ಟ್ ನ ಪ್ರಕಾರ ನಮ್ಮ ರಾಷ್ಟ್ರಧ್ವಜವನ್ನ ಸಾರ್ವಜನಿಕವಾಗಿ ಸುಡೋದು, ಕಾಲಲ್ಲಿ ತುಳಿಯೋದು ಅಥವಾ ಅದಕ್ಕೆ ಗೌರವ ಸಿಗದಂತೆ ನೋಡಿಕೊಳ್ಳೋದು ಅಪರಾಧ. ಸೆಕ್ಷನ್ 2ರ ಅಡಿಯಲ್ಲಿ ಯಾರಾದರೂ ರಾಷ್ಟ್ರಧ್ವಜಕ್ಕೆ ಡಿಸ್ರೆಸ್ಪೆಕ್ಟ್ ತೋರಿಸಿದ್ರೆ ಅವರಿಗೆ 3 ವರ್ಷದವರೆಗೆ ಜೈಲು ಶಿಕ್ಷೆ ಅಥವಾ ದಂಡ ವಿಧಿಸಬಹುದು. ಇಲ್ಲಿ ಹಾರ್ದಿಕ್ ಪಾಂಡ್ಯ ಧ್ವಜವನ್ನ ಬೆನ್ನಿಗೆ ಕಟ್ಟಿಕೊಂಡು ಕೆಳಗೆ ಮಲಗಿದ್ದು ಧ್ವಜ ಸಂಹಿತೆಯ ಉಲ್ಲಂಘನೆ ಅಂತ ದೂರಲಾಗಿದೆ. ನಮ್ಮ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಪ್ರಕಾರ ಧ್ವಜ ನೆಲಕ್ಕೆ ತಾಗಬಾರ್ದು ಮತ್ತೆ ಅದನ್ನ ಬಟ್ಟೆಯ ತರಹ ಸೊಂಟಕ್ಕೆ ಕಟ್ಕೊಳ್ಬಾರ್ದು. ಹಾರ್ದಿಕ್ ಪಾಂಡ್ಯ ಸಂಭ್ರಮದ ಭರದಲ್ಲಿ ಇದನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಆದ್ರೆ ಕೋರ್ಟ್ ನಲ್ಲಿ ಇದನ್ನ ಪ್ರೂವ್ ಮಾಡೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯಗೆ ಧ್ವಜಕ್ಕೆ ಅವಮಾನ ಮಾಡೋ ಇಂಟೆನ್ಷನ್ ಇರ್ಲಿಲ್ಲ ಅನ್ಸುತ್ತೆ. ದೇಶಕ್ಕಾಗಿ ಪ್ರಾಣ ಕೊಡ್ತೀವಿ ಅನ್ನೋ ಸ್ಪೋರ್ಟ್ಸ್ ಪರ್ಸನ್ ಈ ರೀತಿ ಬೇಕಂತಲೇ ಮಾಡಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ರೆ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಹಾಗಾಗಿ ಈ ಕೇಸ್ ಈಗ ಲೀಗಲ್ ಎಕ್ಸ್ಪರ್ಟ್ಸ್ ಕೈಯಲ್ಲಿದೆ. ಸ್ನೇಹಿತರೆ, ವರ್ಲ್ಡ್ ಕಪ್ ಗೆದ್ದ ಮೇಲೆ ಹಾರ್ದಿಕ್ ಪಾಂಡ್ಯ ಫುಲ್ ಎಮೋಷನಲ್ ಆಗಿದ್ರು. ಅದು ನಮ್ಗೆಲ್ಲ ಲೈವ್ ನಲ್ಲಿ ಕಾಣಿಸ್ತಾ ಇತ್ತು. ಆ ಸಂಭ್ರಮದಲ್ಲಿ ಅವರ ಗರ್ಲ್ ಫ್ರೆಂಡ್ ಮಹಿಕಾ ಶರ್ಮಾ ಕೂಡ ಮೈದಾನಕ್ಕೆ ಬಂದು ಹಾರ್ದಿಕ್ಗೆ ಸಾಥ್ ಕೊಟ್ಟಿದ್ರು. ಅವರಿಬ್ರು ಸ್ಟೇಜ್ ಮೇಲೆ ಟ್ರೋಫಿ ಹಿಡ್ಕೊಂಡು ಮಲಗಿ ಸೆಲೆಬ್ರೇಟ್ ಮಾಡ್ತಿರೋ ಫೋಟೋಗಳು ಈಗ ವಿವಾದಕ್ಕೆ ಕಾರಣವಾಗಿರೋದು. ಈ ಅಡ್ವೊಕೇಟ್ ವಾಜಿದ್ ಖಾನ್ ಅವರ ಕಂಪ್ಲೇಂಟ್ ನಲ್ಲಿ ಏನಿದೆ ಅಂದ್ರೆ ಹಾರ್ದಿಕ್ ಧ್ವಜ ಹೊದ್ದುಕೊಂಡು ಗರ್ಲ್ ಫ್ರೆಂಡ್ ಜೊತೆ ರೊಮ್ಯಾಂಟಿಕ್ ಆಗಿ ಮಲಗಿದ್ದು ಸರಿ ಇಲ್ಲ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಜನ ಇದನ್ನ ಕ್ರಿಂಜ್ ಮತ್ತೆ PDA ಅಂತ ಕರೆದು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ. ಒಬ್ಬ ನ್ಯಾಷನಲ್ ಹೀರೋ ಈ ರೀತಿ ಪಬ್ಲಿಕ್ ಗ್ರೌಂಡ್ ನಲ್ಲಿ, ಅದು ಧ್ವಜ ಮೈ ಮೇಲೆ ಇರುವಾಗ ಹೀಗೆ ಮಾಡಬಾರ್ದಿತ್ತು ಅನ್ನೋದು ಜನರ ಕಮೆಂಟ್. ಬೇರೆ ಪ್ಲೇಯರ್ಸ್ ಕೂಡ ಫ್ಯಾಮಿಲಿ ಜೊತೆ ಸಂಭ್ರಮಿಸಿದ್ರು. ಆದ್ರೆ ಹಾರ್ದಿಕ್ ನಡೆ ಮಾತ್ರ ಚಪ್ರಿ ತರಹ ಇತ್ತು ಅಂತ ಕೆಲವರು ಬೈತಿದ್ದಾರೆ. ಇನ್ನೂ ಕೆಲವರು ಹಾರ್ದಿಕ್ ಪಾಂಡ್ಯಗೆ ಜಸ್ಟ್ ಖುಷಿಯಾಗಿದೆ, ಇದನ್ನು ಇಷ್ಟು ದೊಡ್ಡ ಇಶ್ಯೂ ಮಾಡೋ ಅವಶ್ಯಕತೆ ಇಲ್ಲ ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ಆದ್ರೆ ಒಟ್ನಲ್ಲಿ ಹಾರ್ದಿಕ್ ಅವರ ಈ ಬಿಹೇವಿಯರ್ ಮಾತ್ರ ನೆಟ್ಟಿಗರಿಗೆ ಅಷ್ಟೊಂದು ಇಷ್ಟವಾಗಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಸ್ನೇಹಿತರೆ, ಇಷ್ಟೆಲ್ಲ ಕಾಂಟ್ರವರ್ಸಿಗಳ ಮಧ್ಯೆ ನಾವು ಹಾರ್ದಿಕ್ ಅವರ ಆಟವನ್ನ ಮರೆಯೋ ಹಾಗಿಲ್ಲ. ಯಾಕಂದ್ರೆ ಅವರು ನಿಜವಾಗಿಯೂ ಬೆಂಕಿ ಅಂತ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ.
ಇಡೀ ಸರಣಿಯಲ್ಲಿ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಎರಡರಲ್ಲೂ ಇಂಡಿಯನ್ ಟೀಮ್ಗೆ ಬಿಗ್ ಸಪೋರ್ಟ್ ಆಗಿ ನಿಂತಿದ್ರು. ಸೌತ್ ಆಫ್ರಿಕಾ ವಿರುದ್ಧ 3 ವಿಕೆಟ್ ಕಿತ್ತು ಪಂದ್ಯವನ್ನ ನಮ್ಮ ಕಡೆ ತಿರುಗಿಸಿದ್ದನ್ನ ಯಾರೋ ಮರೆಯೋಕೆ ಆಗಲ್ಲ. ನಮೀಬಿಯಾ ವಿರುದ್ಧ ಕೂಡ 52 ರನ್ ಸಿಡಿಸಿ ಹಾರ್ದಿಕ್ ತಾವು ಎಷ್ಟು ಡೇಂಜರಸ್ ಪ್ಲೇಯರ್ ಅಂತ ಪ್ರೂವ್ ಮಾಡಿದ್ರು. ICC ಆಲ್ರೌಂಡರ್ ರ್ಯಾಂಕಿಂಗ್ ನಲ್ಲಿ ನಂಬರ್ 1 ಸ್ಥಾನಕ್ಕೆ ಹೋಗಿದ್ದು ಅವರ ಹಾರ್ಡ್ ವರ್ಕ್ಗೆ ಸಿಕ್ಕ ಪ್ರತಿಫಲ ಅಂತಲೇ ಹೇಳ್ಬೋದು. ಪ್ರತಿ ಕ್ರಿಟಿಕಲ್ ಸಿಚುವೇಶನ್ ನಲ್ಲೂ ಹಾರ್ದಿಕ್ ವಿಕೆಟ್ ತೆಗೆದು ಬ್ರೇಕ್ ಥ್ರೂ ಕೊಟ್ಟಿದ್ದಾರೆ. ಅದು ನಮ್ಮ ಗೆಲುವಿಗೆ ತುಂಬಾನೇ ಹೆಲ್ಪ್ ಆಯ್ತು. ಇತ್ತೀಚಿನ IPL ಹಂಗಾಮದಲ್ಲಿ ತುಂಬಾ ಟೀಕೆ ಎದುರಿಸಿದ್ರು ವರ್ಲ್ಡ್ ಕಪ್ ನಲ್ಲಿ ಮಾತ್ರ ಭರ್ಜರಿ ಕಮ್ ಬ್ಯಾಕ್ ಮಾಡಿದ್ದಾರೆ. ಇಂಡಿಯನ್ ಚಾಂಪಿಯನ್ ಆಗೋಕೆ ಬುಮ್ರಾ ಎಷ್ಟು ಕಾರಣವೋ ಹಾರ್ದಿಕ್ ಪಾಂಡ್ಯ ಅವರ ಕಾಂಟ್ರಿಬ್ಯೂಷನ್ ಕೂಡ ಅಷ್ಟೇ ಇದೆ. ಆದ್ರೆ ಇಷ್ಟೆಲ್ಲ ಒಳ್ಳೆ ಆಟ ಆಡಿ ಈಗ ಧ್ವಜದ ವಿಷಯದಲ್ಲಿ ಸಿಕ್ಕಾಕೊಂಡಿರೋದು ಅವರ ಅಭಿಮಾನಿಗಳಿಗೆ ಬೇಸರ ತಂದಿದೆ. ಸ್ನೇಹಿತರೆ, ಈ ಕೇಸ್ ಬಗ್ಗೆ ಲೀಗಲ್ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಶಿಕ್ಷೆ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಅಂತೆ. ಯಾಕಂದ್ರೆ ಇಲ್ಲಿ ಇಂಟೆಂಟ್ ಅಂದ್ರೆ ಉದ್ದೇಶ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾರ್ದಿಕ್ ಬೇಗಂತಲೇ ಅವಮಾನ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಹಾರ್ದಿಕ್ ಪಾಂಡ್ಯ ದೇಶಭಕ್ತಿಯನ್ನ ಸಂಭ್ರಮಿಸಲು ಧ್ವಜ ಬಳಸಿದ್ದಾರೆ ಹೊರತು ಅವಮಾನಿಸಲು ಅಲ್ಲ ಅಂತ ವಕೀಲರು ವಾದಿಸಬಹುದು. ಆದ್ರೆ ಪೊಲೀಸ್ ತನಿಖೆಯಲ್ಲಿ ಧ್ವಜ ನೆಲಕ್ಕೆ ತಾಗಿದ್ದು ಅಥವಾ ಕಾಲು ತಾಗಿದ್ದು ಪ್ರೂವ್ ಆದ್ರೆ ಸಣ್ಣ ದಂಡ ಕಟ್ಟಬೇಕಾಗಬಹುದು. ಹೆಚ್ಚಾಗಿ ಈ ತರಹದ ಸೆಲೆಬ್ರಿಟಿ ಕೇಸ್ಗಳಲ್ಲಿ ಎಚ್ಚರಿಕೆ ಕೊಟ್ಟು ಅಥವಾ ಕ್ಷಮೆ ಕೇಳಿಸಿ ಕೇಸ್ ಕ್ಲೋಸ್ ಮಾಡೋ ಸಾಧ್ಯತೆಗಳೇ ಹೆಚ್ಚಿರುತ್ತೆ. ಆದ್ರೆ ಹಾರ್ದಿಕ್ ಪಾಂಡ್ಯ ಇನ್ ಮುಂದೆ ಇಂತಹ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿ ಇರಬೇಕಾಗುತ್ತೆ. ಯಾಕಂದ್ರೆ ಅವರು ಕೋಟ್ಯಾಂತರ ಜನರಿಗೆ ರೋಲ್ ಮಾಡೆಲ್. ಈ ಒಂದು ಕಾಂಟ್ರೋವರ್ಸಿ ಅವರ ಮುಂಬರುವ IPL ಸೀಸನ್ ಮತ್ತೆ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಸಿಗೆ ಸ್ವಲ್ಪ ಎಫೆಕ್ಟ್ ಕೊಡಬಹುದು. ಫೈನಲ್ ಆಗಿ ಹೇಳೋದಾದ್ರೆ ಗೆಲುವಿನ ಅಮಲಿನಲ್ಲಿ ಹಾರ್ದಿಕ್ ಮಾಡಿದ ಈ ಕೆಲಸ ಅವರಿಗೆ ಒಂದು ಲೈಫ್ ಲಾಂಗ್ ಲೆಸನ್ ಕಲಿಸಿದೆ ಅನ್ಸುತ್ತೆ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.